ಸುಧಾ ಹತ್ರ ನಿನ್ನ ಲೈಫ್ ಡಿಸಿಷನ್ ನೀನೇ ತಗೋ ಅಂತ ಹೇಳಿದ್ದೀನಿ. ಗೌತಮ್ ಅವ್ರ ಹತ್ರ ನಟರಾಜ್ಗೆ ಒಂದು ಚಾನ್ಸ್ ಕೊಡಿ ಅಂತ ಹೇಳಿದೆ. ಈಗ ಸೃಜನ್ ಪರವಾಗಿ ಮಾತಾಡೋಕ್ಕೂ ಆಗಲ್ಲ. ಅವನು ಒಳ್ಳೆ ಹುಡುಗನೇ, ಆದರೆ ಸುಧಾ ಮನ್ಸಲ್ಲಿ ಏನಿದೆ ಗೊತ್ತಾಗ್ತಿಲ್ವೇ. ಒಂದು ವೇಳೆ ಅವ್ನ ಗಂಡನ ಜೊತೆ ಹೋಗ್ತೀನಿ ಅಂತ ಅವಳು ಹೇಳಿದ್ರೆ ಹಾಗೇನು ಮಾಡೋದು? ಸೃಜನ್ ಬಗ್ಗೆ ಮಾತಾಡಿದ್ರೆ ತಪ್ಪಾಗೋಗ್ಬಿಡುತ್ತೆ. ಏನು ಮಾಡಲಿ, ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಗೌತಮ್ ಅವ್ರು ಬರಲಿ, ಅವ್ರ ಹತ್ರನೇ ಇದ್ರ ಬಗ್ಗೆ ಒಂದ್ಸಲ ಮಾತಾಡೋಣ. ಗೌತಮ್ ಅವರೇ, ನಾನು ನಿಮ್ಮ ಹತ್ರ ಸುಧಾ ಬಗ್ಗೆ ಮಾತಾಡಬೇಕಿತ್ತು. ಸುಧಾ ಬಗ್ಗೆನಾ? ಹಾಂ, ನೀವು ಆಚೆ ಹೋಗಿದ್ರಲ್ಲ, ಆಗ ಭಾಗ್ಯ ಅತ್ತೆ ರೂಮಿಗೆ ಬಂದಿದ್ರು. ನಟರಾಜ್ ಅವ್ರದ್ದು ಮತ್ತು ಸುಧಾದ್ ಫೋಟೋ ತೊಗೊಂಡು ಬಂದು ಅವ್ರ ಮುಖದ ಮೇಲೆ ಗೀಚ್ತಿದ್ರು. ಅವಾಗ್ಲಿಂದ ನಾನು ಮಾತಾಡ್ತಿದ್ದೀನಿ, ನಿಮ್ಗೇನು ಹೇಳ್ಬೇಕಂತ ಅನ್ಸ್ಲೇ ಇಲ್ವಾ? ಆದ್ರೆ ಕೊನೆಯದಾಗಿ ನನ್ನ ಲಚ್ಚಿಗೆ ಮತ್ತೆ ನಿಮ್ಗೆ ನೆರಳಾಗ್ತೀನಿ ಮತ್ತೆ ಆಸರೆ ಆಗ್ತೀನಿ ಅಂದಿದ್ದು ನನಗಿದ್ದು ಒಂದೇ, ನೀವು ಮತ್ತೆ ಲಚ್ಚಿ ಚೆನ್ನಾಗಿರ್ಬೇಕು ಅಂತ. ಏನ್ ಹೇಳ್ತಾ ಇದ್ರ? ಸುಜನ್ ಹೀಗೆಲ್ಲ ಹೇಳದ್ನಾ? ಹಾಂ, ನನಗೂ ಒಂದು ಅರ್ಥ ಆಗ್ತಿಲ್ಲ. ಸೃಜನ್ ಅವ್ರ ಮನಸ್ಸಲ್ಲಿ ಇಂಥದ್ದೊಂದು ಭಾವನೆ ಇದೆ ಅಂತ ಅವ್ರು ಯಾವತ್ತೂ ವ್ಯಕ್ತಪಡಿಸಿಲ್ಲ, ವ್ಯತ್ಯಾಸವಾಗೂ ನಡ್ಕೊಂಡಿಲ್ಲ. ಆದರೆ ಒಂದಂತೂ ನಿಜ, ಅವ್ರು ಮಾತಾಡೋದನ್ನು ಕೇಳಿದ್ರೆ ಅವ್ರ ಪ್ರತಿ ಮಾತಲ್ಲೂ ಒಂದು ಪ್ರಾಮಾಣಿಕತೆ ಇತ್ತು, ಅದು ಎದ್ದು ಕಾಣ್ತಿತ್ತು. ಅವ್ರಿಗೆ ಲಚ್ಚಿ ಮೇಲೆ ಸುಧಾ ಮೇಲೆ ತುಂಬಾ ಕನ್ಸರ್ನ್ ಇದೆ. ಬಟ್ ಅವರು ಅವ್ರ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೊಳ್ತಿರ್ಬೇಕಾದ್ರೆ ಸುಧಾ ಯಾವುದಕ್ಕೂ ರಿಯಾಕ್ಟ್ ಮಾಡಿಲ್ಲ. ಅವಳು ಸುಮ್ಮನೆ ನಿಂತಿದ್ಲು. ಅವಳ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಗ್ಲಿಲ್ಲ. ಸರಿ, ಅವ್ರನ್ನೇ ಕರೆದು ಮಾತಾಡೋಣ. ಬೇಡ, ನಾವು ಡೈರೆಕ್ಟಾಗಿ ಈ ವಿಷಯ ಅವ್ರ ಹತ್ರ ಮಾತಾಡಿದ್ರೆ ಅದು ಸರಿ ಹೋಗಲ್ಲ. ನೋಡಿ, ಸೃಜನ್ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಾಗಿದೆ, ಆದರೆ ಸುಧಾ ಮನಸ್ಸಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಿಲ್ವೇ. ಸರಿ, ಒಂದು ನಿಮಿಷ ರೀ. ಎಲ್ಲ